ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು 3U ಟೂಲನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. 3U ಟೂಲನ್ನು ಓಪನ್ ಮಾಡಿದ ಕೂಡಲೇ ಈ ರೀತಿ ನಿಮಗೊಂದು ಪಾಪಪ್ ಬರ್ತೈತಿ, ಇನ್ಸ್ಟಾಲ್ ನೆಸೆಸರಿ ಕಂಪೋನೆಂಟ್ಸ್. ಸರಿನಾ? ಅಂದರೆ ಏನಂತಾರದ, ನೀವು ಯಾವುದೇ ಐಫೋನನ್ನು ಇದಕ್ಕೆ ಕನೆಕ್ಟ್ ಮಾಡಿ ಅದರ ಡೀಟೇಲ್ಸನ್ನು ಚೆಕ್ ಮಾಡ್ಬೇಕಂದ್ರೆ ನೀವು ಇನ್ಸ್ಟಾಲ್ ಐಟ್ಯೂನ್ಸ್ ಅಥವಾ ಇನ್ಸ್ಟಾಲ್ ಡ್ರೈವರ್, ಸೊ ಎರಡರಲ್ಲಿ ಒಂದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಮೊದಲೇದು ಇನ್ಸ್ಟಾಲ್ ಮಾಡ್ತೀನಿ. ಸೊ ಇದು ಎರಡರೊಳಗೆ ಒಂದು ನೀವು ಇನ್ಸ್ಟಾಲ್ ಇದ್ರೆ ಮಾತ್ರ ನಿಮ್ಮ ಐಫೋನ್ ಇದರೊಳಗೆ ಡಿಟೆಕ್ಟ್ ಆಗುತ್ತೆ, ಇಲ್ಲಪ್ಪ ಅಂದ್ರೆ ಡಿಟೆಕ್ಟ್ ಆಗಲ್ಲ. ನಿಮ್ಮ ಐಫೋನದ್ದು ಇನ್ಫಾರ್ಮೇಷನ್ ಏನಿರ್ತೈತೆ ಅದು ನಿಮ್ಗೆ ತೋರಿಸಂಗಿಲ್ಲ. ಸರಿನಾ? ಸೊ ಇವಾಗ ನಾನು ಇನ್ಸ್ಟಾಲ್ ಡ್ರೈವರ್ ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ನೀವು ಐಟಮ್ಸ್ ಕೂಡ ಮಾಡ್ಬೋದು, ಎರಡರಲ್ಲಿ ಒಂದು ಕೂಡ ಮಾಡ್ಬೋದು, ಅಥವಾ ನೀವು ಎರಡು ಕೂಡ ಇನ್ಸ್ಟಾಲ್ ಮಾಡಿದ್ರೆ ತುಂಬಾ ಬೆಟರ್. ಅದು ಅಂದರೆ ನಿಮ್ಮ ಫೋನ್ ಯಾವುದು ಕನೆಕ್ಟ್ ಮಾಡಿರ್ತೀರಿ ಅದರ ಇನ್ಫಾರ್ಮೇಷನ್ ಏನಿರ್ತೈತಿ, ಐಕ್ಲೌಡ್ ಲಾಕ್ ಆಯಿತು, ಜೆಲ್ ಬ್ರೇಕ್ ಆಗಿತ್ತು ಇಲ್ಲ ಅಂತ ತಕ್ಷಣ ಗೊತ್ತಾಗುತ್ತೆ. ನೀವು ಫೋನನ್ನು ಅನ್ಲಾಕ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಪಾಸ್ಕೋಡ್ ಆಗಿರ್ಬೋದು, ಆ್ಯಕ್ಟಿವೇಷನ್ ಲಾಕ್ ಆಗಿರ್ಬೋದು, ಮತ್ತು ಐಕ್ಲೌಡ್ ಲಾಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬೈಪಾಸ್ ಮಾಡ್ಬೇಕಂದ್ರೆ ಅನ್ಲಾಕ್ ಗೋ ಟೂಲ್ ಮುಖಾಂತರ ಬೈಪಾಸ್ ಮಾಡ್ಬೋದು. ಬಟ್ ಬೈಪಾಸ್ ಮಾಡೋಕ್ಕೆ ಮುಂಚೆ ನೀವು ಫೋನನ್ನು ಜೆಲ್ ಬ್ರೇಕ್ ಮಾಡಬೇಕು. ಫೋನ್ ಜೆಲ್ ಬ್ರೇಕ್ ಆಗಿತ್ತು ಇಲ್ಲ ಅಂತ ನಿಮ್ಗೆ ಗೊತ್ತಿರೋಂಗಿಲ್ಲ. ಯಾಕಪ್ಪ ಅಂದ್ರೆ ಫೋನ್ ಆಲ್ರೆಡಿ ರೀಸೆಟ್ ಆಗಿರ್ತೈತಿ, ಬೇರೆ ಕಡೆ ಶಾಪ್ ಒಳಗೆ ಕಸ್ಟಮರ್ ಒಂದು ಕಡೆ ಕೊಟ್ಟಿರ್ತಾನೆ. ಸೊ ಅವಾಗ ಏನು ಮಾಡಬೇಕು, ಅವ ಜೆಲ್ ಬ್ರೇಕ್ ಮಾಡಿರ್ತಾನೆ ಬಟ್ ಫೋನ್ ಅನ್ಲಾಕ್ ಮಾಡೋಕ್ಕಾಗಿರಲ್ಲ. ಸೊ ಬೇರೆ ಕಡೆ ಅವ್ರು ಹೊಳಗೆ ಕೊಟ್ಟಿರ್ತಾರೆ, ಮತ್ತು ಅವ ಕಸ್ಟಮರ್ ತೊಗೊಂಬಂದು ನಿಮ್ಮ ಹತ್ರ ಕೊಟ್ಟಿರ್ತಾನೆ. ಸೊ ನೀವು ಅದನ್ನು ಜೆಲ್ ಬ್ರೇಕ್ ಆಗಿತ್ತು ಇಲ್ಲ ಫೋನಿನ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕಪ್ಪ ಅಂದ್ರೆ ನೀವು 3U ಟೂಲ್ ಮುಖಾಂತರ ತಿಳ್ಕೊಬೇಕು, ಫೋನನ್ನು ಜೆಲ್ ಬ್ರೇಕ್ ಆಗೈತೋ ಇಲ್ಲ ಅಂತ ಹೇಳಿ ತಿಳ್ಕೊಬೇಕಂದ್ರೆ. ಸೊ 3U ಟೂಲನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಡ್ರಿ. ಈ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಇನ್ಸ್ಟಾಲ್ ಮಾಡ್ಕೊಂಡ್ಲೇ ಓಪನ್ ಮಾಡಿಕೊಳ್ಳಿ ನಿಮಗೆ ಇನ್ಸ್ಟಾಲ್ ನೆಸೆಸರಿ ಕಂಪೋನೆಂಟ್ಸ್ ಅಂತ ಒಂದು ಪಾಪಪ್ ಬರ್ತೈತಿ. ಅಲ್ಲಿ ಎರಡು ಡ್ರೈವರ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ನಾನು ಕೇಳೋ ಪ್ರಕಾರ ಇನ್ಸ್ಟಾಲ್ ಐಟ್ಯೂನ್ಸ್ ಮತ್ತು ಇನ್ಸ್ಟಾಲ್ ಡ್ರೈವರ್ ಅಂತ ಇರ್ತೈಲ್ಲ, ಎರಡನ್ನೂ ಕೂಡ ಇನ್ಸ್ಟಾಲ್ ಮಾಡ್ಕೊಡ್ರಿ, ಅಂದರೆ ನಿಮ್ಮ ಫೋನ್ ಡಿಟೆಕ್ಟ್ ಆಗುತ್ತೆ. ಸರಿ, ನಾನು ಯಾವುದೇ ಫೋನ್ ಡಿಟೆಕ್ಟ್ ಆಗಿಲ್ಲ. ಯಾಕಪ್ಪ ಅಂದ್ರೆ ನಾನು ಎಸೆಸರೀಸ್ ಇನ್ಸ್ಟಾಲ್ ಮಾಡಕತ್ತೀನಿ ಡ್ರೈವರನ್ನು. ಸೊ ಇನ್ಸ್ಟಾಲ್ ಮಾಡಿಕೊಳ್ಳಿ. ನನ್ನ ಹತ್ರ iPhone 6 ಐತಿ. ಸೊ ಅದನ್ನು ಕೂಡ ನಾನು ನಿಮ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಅಂತ. ಸೊ ಡ್ರೈವರ್ ಇನ್ಸ್ಟಾಲ್ ಆಗಲಿ, ಅಲ್ಲಿ ತನಕ ವೇಟ್ ಮಾಡೋಮಂತ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ನಮ್ದು ಡ್ರೈವರ್ ಏನೈತಿ ಅದು ಇನ್ಸ್ಟಾಲ್ ಆಯಿತು, ಡೌನ್ಲೋಡ್ ಆಯಿತು, ಇನ್ಸ್ಟಾಲಿಂಗ್ ಆಗ್ತೈತಿ. ಸೊ ಯಾವುದೇ ಒಂದು ಫೋನನ್ನು ನೀವು ಅನ್ಲಾಕ್ ಮಾಡ್ಬೇಕಂದ್ರೆ ಅಥವಾ ಬೈಪಾಸ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಮುಖಾಂತರ ನಿಮ್ಮ ಹತ್ರ ನೆಟ್ ಸ್ಪೀಡ್ ಏನಿರ್ತೈತಿ ಅದು ಜಾಸ್ತಿ ಇರಬೇಕು. ನಿಮ್ಮ ಐಫೋನ್ಗಳನ್ನು ಅನ್ಲಾಕ್ ಮಾಡೋಕೆ ಹೋದ್ರೆ ಅಂತೂ ನಿಮಗೆ ಮಿನಿಮಮ್ 1 Mbps ಸ್ಪೀಡ್ ಇರಲೇಬೇಕು. ಅದರೊಳಗಡೆ ಇದ್ರೆ ಏನಾಗುತ್ತೆ, ಸ್ಲೋ ಆಗಿ ಅನ್ಲಾಕ್ ಆಗುತ್ತೆ, ಲೇಟ್ ಆಗುತ್ತೆ, ಕೆಲವೊಂದು ಸಲ ಎರರ್ ಬರ್ತೈತಿ. ಐಫೋನ್ ಬಿಟ್ಟು ಬೇರೆ ಯಾವುದೇ ಫೋನನ್ನು ತೊಗೊರಿ, ನಿಮ್ಮ ಹತ್ರ ಫಾಸ್ಟ್ ಇಂಟರ್ನೆಟ್ ಇರಬೇಕು. ಸರಿನಾ? ಸೊ ನೋಡಿರಿ, ಇನ್ಸ್ಟಾಲ್ ಡ್ರೈವರ್ ಸಕ್ಸಸ್ ಅಂತ ಬಂತು. ಇವಾಗ ನಾನು ಓಕೆ ಅಂತ ಕೊಡ್ತೀನಿ. ಸೊ ಓಕೆ ಅಂತ ಕೊಟ್ಟರೆ ಇವಾಗ ನಾನು ಫೋನನ್ನು ಕನೆಕ್ಟ್ ಮಾಡ್ತೀನಿ ಇದರೊಳಗಡೆ. ಸರಿನಾ? ನನ್ನ ಹತ್ರ iPhone 6 ಐತಿ. ಸೊ iPhone 6 ನಾನು ಕನೆಕ್ಟ್ ಮಾಡಿದೆ. ಫೋನ್ ಸ್ವಿಚ್ ಆಫ್ ಐತಿ, ನಾನು ಆನ್ ಮಾಡ್ತೀನಿ ಅದನ್ನು. ಸೊ ಆನ್ ಮಾಡಿ ಕನೆಕ್ಟ್ ಮಾಡ್ತೀನಿ, ಅದ್ರ ಮಾತ್ರ ಡಿಟೆಕ್ಟ್ ಆಗುತ್ತೆ. ಆಫ್ ಇದ್ದಾಗ ಕನೆಕ್ಟ್ ಮಾಡಿದ್ರೆ ಡಿಟೆಕ್ಟ್ ಆಗಲ್ಲ. ಸರಿನಾ? ಇವಾಗ ಫೋನ್ ಆಫ್ ಐತಿ. ಸೊ ನಾನು ಆನ್ ಮಾಡಾಕತ್ತೀನಿ. ಸೊ ಫೋನ್ ಇವಾಗ ಆನ್ ಆಯಿತು. ಸೊ ನೋಡಿರಿ, ಫೋನ್ನ ಕನೆಕ್ಟ್ ಮಾಡಿದಾಗ ಕನೆಕ್ಟಿಂಗ್ ಐ ಡಿವೈಸ್ ಪ್ಲೀಸ್ ವೇಟ್ ಅಂತ ಬರ್ತೈತಿ. ಸೊ ಇನ್ ಕೇಸ್ ಬರಲಿಲ್ಲಪ್ಪ ಅಂದ್ರೆ ನಾನು ಐಟ್ಯೂನ್ಸ್ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ಫೋನ್ ನಮ್ಮದು ಕನೆಕ್ಟ್ ಆಯಿತು, ಐ ಡಿವೈಸ್ ಕನೆಕ್ಟೆಡ್ ಅಂತ ಬಂದೈತಿ. ಇಲ್ಲಿ ಓಕೆ ಅಂತ ಕೊಡ್ರಿ. ಸೊ ನೋಡಿರಿ, iPhone 6 ಐತೆ ಅಂತ ಹೇಳಿದೆ. iPhone 6 ತೋರ್ಸಾಕತ್ತೈತೆ ನೋಡಿರಿ. ಮಾಡಲ್ ನಂಬರ್ 32 GB ಆ್ಯಂಡ್ ಕಲರ್ ಯಾವುದೈತೆ ಅಂತ ಹೇಳಿಕೊಂಡು ಇದ್ರೊಳಗೆ ಕೊಟ್ಟಿರ್ತಾರೆ. ಆ್ಯಂಡ್ ನೀವು ಕನೆಕ್ಟ್ ಮಾಡಿರಿ, PC ಚಾರ್ಜಿಂಗ್ ಅಂತೂ ಕೊಟ್ಟಾರೆ ನೋಡ್ರಿ. ಇಲ್ಲಿ PC ಕನೆಕ್ಟ್ ಮಾಡಿ ನಾನು ನಿಮ್ಗೆ ಅಂದ್ರೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಐತಿ. ಕೆಲವರು ಫೇಕ್ ಅಂತ ಹೇಳ್ತೀರಿ, ಯಾಕಂದ್ರೆ ನಾನು ಕನೆಕ್ಟ್ ಮಾಡುವಂಥ ವಿಡಿಯೋ ನಿಮ್ಗೆ ತೋರ್ಸಾಕತ್ತಿಲ್ಲ. ಯಾಕಪ್ಪ ಅಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಾಕತ್ತೀನಿ. ಸೊ ಬೇರೆ ಕಡೆ ಒಂದು ಕ್ಯಾಮ್ರಾ ಇಟ್ಟು ಮಾಡೋದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಐ ಹೋಪ್ ನಿಮಗೆಲ್ಲ ಗೊತ್ತಾಗತ್ತಾ ಅಂದ್ಕೊಂಡಿನಿ. iPhone 6 ಕನೆಕ್ಟ್ ಮಾಡಿದ್ದೀನಿ. PC ಅಂತ ಚಾರ್ಜ್ ಆಗುತ್ತೆ ನೋಡ್ಬೋದು. iOS ವರ್ಜಿನ್ ಕೂಡ ಇಲ್ಲೈತೆ ನೋಡಿ, 12.5.6 ಆ್ಯಂಡ್ ಜೆಲ್ ಬ್ರೇಕ್ ಇಲ್ಲೈತೆ ನೋಡ್ರಿ ಆಪ್ಷನ್. ಸರಿನಾ? ಸೊ ಜೆಲ್ ಬ್ರೇಕ್ ನೋ. ಸರಿನಾ? ಸೊ ಇದು ಜೆಲ್ ಬ್ರೇಕ್ ಎಸ್ ಅಂತ ಬಂದಿತ್ತಪ್ಪ ಅಂದ್ರೆ ಬೇರೆ ಕಡೆ ಒಂದು ಎಲ್ಲೋ ಶಾಪ್ ಒಳಗೆ ಜೆಲ್ ಬ್ರೇಕ್ ಮಾಡ್ಯಾರ, ಬಟ್ ಅನ್ಲಾಕ್ ಆಗಾಕತ್ತಿಲ್ಲ ಅಂತ ಹೇಳಿಕಿಸಿಂದ ಅವ್ರು ಹೊಳ್ಕೊಟ್ಟಿರ್ತಾರೆ. ಇನ್ ಕೇಸ್ ಜೆಲ್ ಬ್ರೇಕು ಮಾಡಿಲ್ಲಪ್ಪ ಅಂದ್ರೆ ಇಲ್ಲಿ ನೋ ಅಂತ ತೋರಿಸ್ತೈತಿ, ಜೆಲ್ ಬ್ರೇಕ್ ಮಾಡ್ಯಾರ ಅಂದ್ರೆ ಎಸ್ ಅಂತ ತೋರಿಸ್ತೈತಿ. ಬಟ್ ನೀವು ಇಲ್ಲಿ ಜೆಲ್ ಬ್ರೇಕ್ ಮಾಡ್ಬೇಕಂದ್ರೆ ನೀವು PC-ಯನ್ನು ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ಸರಿನಾ? PC-ಯನ್ನು ರೀಸ್ಟಾರ್ಟ್ ಮಾಡಿ ಒಂದು ಪೆನ್ ಡ್ರೈವನ್ನು ಜೆಲ್ ಬ್ರೇಕ್ ಮಾಡ್ಬೇಕತ್ತ. ಜೆಲ್ ಬ್ರೇಕ್ ಮಾಡುವಂಥ ಪೆನ್ ಡ್ರೈವನ್ನು PC ರೀಸ್ಟಾರ್ಟ್ ಮಾಡಿ ಇದರೊಳಗೆ ಬ್ಯಾಕಪ್ ತೊಗೋಬೇಕಾಗತ್ತೆ. ಸೊ ಇದೊಂದು ದೊಡ್ಡ ಪ್ರೊಸೆಸ್ ಐತಿ. ಸೊ ಅದನ್ನು ನೀವು ಮಾಡೋಕೆ ಹೋದ್ರೆ ಸ್ವಲ್ಪ ಟೈಮ್ ತೊಗೊಳತೈತಿ, ನಿಮಗೆ ಕನ್ಫ್ಯೂಸ್ ಅನಿಸ್ತೈತಿ. ಸೊ ಒಂದು ಸಲ ನೀವು ಒಂದೆರಡು ಸಲ ಆ ವಿಡಿಯೋ ನೋಡಿದ್ರಂದ್ರೆ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ನಾನು ನಿಮ್ಗೆ ಈಸಿಯಾಗಿರುವಂಥ ಸ್ಟೆಪ್ಪನ್ನು ತೋರಿಸ್ತೀನಿ, ಜೆಲ್ ಬ್ರೇಕ್ ಯಾವ ರೀತಿ ಮಾಡೋದು ಅಂತ ಹೇಳಿಕಿಂದ. ಸೊ ನಾನು ಒಂದು ಜೆಲ್ ಬ್ರೇಕ್ ಮಾಡ್ಬೇಕಂದ್ರೆ iPhone 6 ನಾವು
ಬೇರೆ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ವಿತೌಟ್ ರಿಸ್ಟಾರ್ಟ್ ಪಿ ಸಿ ಆ್ಯಂಡ್ ವಿತೌಟ್ ರಿಸ್ಟಾರ್ಟ್ ಐಫೋನ್ ಸರಿನಾ. ಸೊ ಆ್ಯಕ್ಟಿವೇಟೆಡ್ ನೋ ಅಂತ ತೋರ್ಸಾಕತ್ತೈತಿ. ಸೊ ಆ್ಯಕ್ಟಿವೇಟ್ ನೋ ಅಂತ ಕೊಟ್ಟರೆ ನಾವು ಇಲ್ಲಿ ಫೋನನ್ನು ನಾವು ಬೈಪಾಸ್ ಮಾಡ್ಬೋದು. ಐಕ್ಲೋಡ್ ಲಾಕ್ ನಮ್ಮ ಫೋನ್ ಒಳಗೆ ಐಕ್ಲೋಡ್ ಐತಿ ಇವಾಗ ಆ್ಯಕ್ಟಿವೇಷನ್ ಲಾಕ್ ಕೇಳಾಗತ್ತೈತಿ. ಸೊ ಬಟ್ ನಾವು ಜಲ್ ಬ್ರೇಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನಾವು ಒಂದು ಬೇರೆ ಟೂಲನ್ನು ಡೌನ್ಲೋಡ್ ಮಾಡ್ಕೋಬೇಕು ಸರಿನಾ. ಸೊ ನಾನು ಬೇರೆ ಟೂಲನ್ನು ಡೌನ್ಲೋಡ್ ಮಾಡ್ಕೋತೀನಿ. ಸೊ ಇವಾಗ ಅದನ್ನು ಕ್ಲೋಸ್ ಮಾಡ್ತೀನಿ ಸರಿನಾ. ಸೊ ನೋಡಿರಿ ಐ ರಿಮೂವಲ್ ಟೂಲನ್ನು ನಾನು ಇವಾಗ ಓಪನ್ ಮಾಡಿದ್ದೀನಿ. ಐ ರಿಮೂವಲ್ ಪ್ರೋ ಅಂತ ಹೇಳಿಕ್ಕಿಂತ ಐತೆ ನೋಡಿರಿ. ಸೊ ಇಲ್ಲಿ GSM ನೋ MEID ಅಂತಂದ್ರೆ ಆ ಫೋನ್ಗಳು ಏನಿರ್ತಾವೆ ಅದರೊಳಗೆ ನೆಟ್ವರ್ಕ್ ಬರೋಂಗಿಲ್ಲ. ನೋ MEID ಅಂದ್ರೆ ನೀವು ಇವಾಗ ಜಲ್ ಬ್ರೇಕ್ ಮಾಡ್ತಿರಲ್ಲ ಈ ಒಂದು ಐ ರಿಮೂವಲ್ ಟೂಲ್ ಮುಖಾಂತರ ಪಾಸ್ಕೋಡ್ ಆಗಿರ್ಬೋದು, ಆ್ಯಕ್ಟಿವೇಷನ್ ಲಾಕ್ ಆಗಿರ್ಬೋದು, ಐಕ್ಲೌಡ್ ಆಗಿರ್ಬೋದು, ಇವುಗಳನ್ನ ಏನು ಬೈಪಾಸ್ ಮಾಡ್ತಿರಲ್ಲ ನೋ MEID ಅಂದ್ರೆ ಅಲ್ಲಿ ನೀವು ಮುಂಚೆ ನೆಟ್ವರ್ಕ್ ಬರ್ತಾಯಿತ್ತು. ಬಟ್ ನೀವು ಈ GSM ಪ್ಲ್ಯಾನ್ ನೋ MEID ಅನ್ನತಕ್ಕಂಥ ಒಂದು ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಪ್ಪ ಅಂದರೆ ಇಲ್ಲಿ ನಿಮ್ಗೆ ನೋ MEID ಅಂದ್ರೆ ನೆಟ್ವರ್ಕ್ ಬರೋಂಗಿಲ್ಲ ಸರಿನಾ. ಇಲ್ಲಿ ಇದು ಕೊಟ್ಟರೆ ವಿತೌಟ್ ಸಿಮ್ ಸರ್ವಿಸ್ ಇಲ್ಲಿ ಕೊಟ್ಟರೆ ನೋಡ್ರಿ. ಆ್ಯಕ್ಟಿವೇಟೆಡ್ ಯುವರ್ ಡಿವೈಸ್ ಆ್ಯಂಡ್ ಯೂಸ್ ಇಟ್ ವಿತೌಟ್ ಸಿಮ್ ಸರ್ವಿಸ್ ಅಂದರೆ ಸಿಮ್ ಇಲ್ದೇ ನೀವು ಯೂಸ್ ಮಾಡ್ಬೋದು ಈ ಒಂದು ಫೀಚರ್ಸನ್ನು ನೀವು ಬೈ ಮಾಡೋದಾದ್ರೆ. ಸೊ ನಾನು ನಿಮ್ಗೆ ಲಾಸ್ಟ್ನೇದು ಒಂದು ಫೀಚರ್ಸ್ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಸಿಮ್ ಇಲ್ಲಾರೆ ಯಾರು ಅಂತೂ ಯೂಸ್ ಮಾಡೋಂಗಿಲ್ಲ. ಅದನ್ನು ಬಿಟ್ಟರೆ ನಿಮ್ಗೆ ಇಲ್ಲೈತೆ ನೋಡಿರಿ, ಇಲ್ಲಿ ಲಾಸ್ಟ್ ಐತೆ ನೋಡಿರಿ GSM MEID ಸಿಗ್ನಲ್ ಫುಲ್ ಆ್ಯಕ್ಟಿವೇಷನ್ ವಿತ್ ಸಿಗ್ನಲ್ ಅಂತ ಐತೆ ನೋಡಿರಿ. ಇದು $15 ಪರ್ ಡಿವೈಸ್ ಅಂತ ಹೇಳ್ಕೊಟ್ಟಾರ. ಇದು ಇಷ್ಟು ಬರೋಂಗಿಲ್ಲ, ಸ್ವಲ್ಪ ಕಡಿಮೆ ಬರ್ತೈತಿ. ಡಿಪೆಂಡ್ ಆನ್ ಮಾಡೆಲ್ ಮ್ಯಾಗ ಇರ್ತೈತಿ, ಇಷ್ಟು ಕಡಿಮೆ ಬರೋಂಗಿಲ್ಲ. ಸೊ ಇದು ಬೆಟ್ರ್ ಆಪ್ಷನ್ ಐತಿ. ಅಂದರೆ ಸಾಕಷ್ಟು ಮಂದಿ ಹತ್ರ ಫೋನ್ ಇರ್ತದೆ ಐಫೋನ್, ಬಟ್ ಅದು ವಿತ್ ಸಿಗ್ನಲ್ ಇರುವಂಥ ಫೋನ್ ಅಂದ್ರೆ ಸಿಮ್ ಕಾರ್ಡ್ ಯೂಸ್ ಮಾಡುವಂಥ ಫೋನ್ ಇರ್ತದೆ. ವಿತೌಟ್ ಸಿಮ್ ಕಾರ್ಡ್ ಯಾರು ಯೂಸ್ ಮಾಡೋಂಗಿಲ್ಲ ಸರಿನಾ. ಸೊ ವರ್ಕಿಂಗ್ ಫೀಚರ್ಸ್ ಕೊಟ್ಟಾರ ನೋಡಲಿ. ಅನ್ಥೇಟೆಡ್ ಫೋರ್ಸ್ ಶಟ್ ಡೌನ್ ಸಪೋರ್ಟ್ ಸಿಮ್ ಕಾಲ್ಸ್ ಡೇಟಾ iPhone 5s to X MEID GSM ಎರಡು ಕೂಡ ಸಪೋರ್ಟ್ ಅದಾವೆ. iOS 12 ಹಿಡ್ಕೊಂಡು 16X ತನಕ ಐತಿ. OT ಅಪ್ಡೇಟ್ ಸಪೋರ್ಟೆಡ್ ಐತಿ ಸರ್. ಈ ಟೂಲನ್ನು ನೀವು ತಗೋರಿ, ಈ ಒಂದು ಸರ್ವಿಸನ್ನು ನೀವು ಬೈ ಮಾಡ್ಕೊರಿ, ರಿಜಿಸ್ಟರ್ ಮಾಡ್ಕೊಂಡು ಅಂದ್ರೆ ನಿಮ್ಗೆ ಈ ಐ ರಿಮೂವಲ್ ಟೂಲ್ ಯೂಸ್ ಆಗುತ್ತೆ. ಅಂದ್ರೆ ತುಂಬ ಸಿಂಪಲ್ ಐತಿ. ಜಸ್ಟ್ ಫೋನ್ ಕನೆಕ್ಟ್ ಮಾಡಿ ಜಲ್ ಬ್ರೇಕ್ ಅಂತ ಕೊಟ್ಟರೆ ಆಯಿತು, ಈಸಿಯಾಗಿ ನಿಮ್ಗೆ ಫೋನ್ ಜಲ್ ಬ್ರೇಕ್ ಆಗುತ್ತೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಪ್ರೋಸೆಸ್ ತೋರಿಸ್ತೀನಿ ಅಂತ ಇವಾಗ ಒಂದು ಬೇರೆ ವಿಡಿಯೋದನ್ನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು. ಸೊ ನೋಡ್ಬೋದು ಇವಾಗ ನಾನು ಐ ರಿಮೂವಲ್ ಟೂಲ್ ಮುಖಾಂತರ ನಾನು ಜಲ್ ಬ್ರೇಕ್ ಮಾಡ್ತೀನಿ, ಅನ್ಲಾಕ್ ಕೂಡ ಅದರಲ್ಲಿಂದ ಮಾಡ್ತೀನಿ. ಸೊ ಅದನ್ನು ಓಪನ್ ಮಾಡ್ಬೇಕಂದ್ರೆ ಮೊದಲು ನಮಗೆ ವಿಂಡೋಸ್ ಡಿಪೆಂಡರನ್ನು ಆಫ್ ಮಾಡಿ ಇಟ್ಕೋಬೇಕು, ಆಂಟಿವೈರಸನ್ನು ಆಫ್ ಮಾಡಿ ಇಟ್ಕೊಂಡು ಓಪನ್ ಮಾಡಬೇಕು. ಇವಾಗ ನೋಡಿ ಫೋನ್ ಕನೆಕ್ಟ್ ಮಾಡ್ತೀನಿ. iPhone 7.2 ಅಂತ ಹೇಳಿ ತೋರಿಸಾಗ್ತಿದ್ದು, ಬಟ್ iPhone 6 ಐತಿ. ನಾನು ನಿಮಗೆ ಆಗಲಿ ತೋರಿಸಿದ್ದೀನಿ. ಸೊ iTunes ಮತ್ತು iPhone ಡ್ರೈವರ್ ಇಲ್ಲಪ್ಪ ಅಂದ್ರೆ ಫೋನ್ ಕನೆಕ್ಟ್ ಆಗಲ್ಲ. ಆ್ಯಂಡ್ ಫೋನ್ ಕನೆಕ್ಟ್ ಆದ ಕೂಡಲೇ ಇಲ್ಲಿ ನೋಡ್ಬೋದು. ಸೊ ಜಲ್ ಬ್ರೇಕ್ ಮಾಡೋದಕ್ಕೆ ಸಪೋರ್ಟ್ ಐತಿ ಇಲ್ಲ ಅಂತ ಹೇಳಿ ನಿಮಗೆ ಪಾಪಪ್ ಬರ್ತೈತೆ. ಫೋನ್ ಕನೆಕ್ಟ್ ಮಾಡೋದಕ್ಕೆ ಇವಾಗ ಡಿವೈಸ್ ಇಸ್ ಸಪೋರ್ಟೆಡ್ ಟು MEID ಆ್ಯಂಡ್ GSM. MEID ಅಂದರೆ ನೋ ಸಿಮ್, GSM ಅಂದರೆ ವಿತ್ ಸಿಗ್ನಲ್, ಅಂದರೆ ಸಿಗ್ನಲ್ ಜೊತೆ ಬೈಪಾಸ್ ಮಾಡ್ಬೋದು ಅಂತ ಹೇಳಿಂದ ಒಂದು ಪಾಪಪ್ ಬರ್ತೈತಿ. ಸೊ ಅದಾದಮೇಲೆ ಕೆಳಗಡೆ ಆ್ಯಕ್ಟಿವೇಟ್ ಅಂತ ಐತೆ ನೋಡಿರಿ. ನಿಮ್ಮ ಫೋನಿಂದ IMEI ನಂಬರ್ ಏನೈತೈತಿ 3U ಟೂಲ್ ಒಳಗೆ ನೀವು ಕಾಪಿ ಮಾಡ್ಕೋಬೇಕು ಅದನ್ನು. ಸೊ IMEI ನಂಬರ್ ಕಾಪಿ ಮಾಡ್ಕೊಂಡು ಅದನ್ನು ಇಲ್ಲಿ ಬಂದು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸೊ ಇವಾಗ ಸಪೋರ್ಟೆಡ್ ಐತಿ, ನಾವು ಬೇರೆ ಒಂದು ಟೂಲನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ಲಾಕ್ ಮಾಡೋದಕ್ಕೆ. ಸೊ ಜಲ್ ಬ್ರೇಕ್ ಆಲ್ರೆಡಿ ಇವಾಗ ಆಗೈತಿ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಬೇರೆ ಒಂದು ಟೂಲನ್ನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನಾವು ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಸೊ ನೋಡಿರಿ ಇವಾಗ ನಾನು ಬೇರೆ ಒಂದು ಟೂಲನ್ನು ಡೌನ್ಲೋಡ್ ಮಾಡ್ಕೊಳತ್ತೀನಿ. ಸೊ ಐ ಹೋಪ್ ನಿಮ್ಗೆ ತಿಳಿಯಾಗತ್ತೈತೆ ಅಂದ್ಕೊಂಡಿನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿರಿ. ಸೊ ಟೂಲ್ ಡೌನ್ಲೋಡ್ ಆದ್ಮೇಲೆ ಓಪನ್ ಮಾಡ್ತೀನಿ. ಐ ರಿಮೂವಲ್ ಟೂಲ್ ಅದು ಕೂಡ ಐ ರಿಮೂವಲ್ಲೇ. ಸೊ ಅದ್ರ ವರ್ಜಿನ್ ಬೇರೆ ಐತೆ 6.2.6. ಸೊ ಆ ವರ್ಜಿನ್ ಬೇರೆ, ಈ ವರ್ಜಿನ್ ಬೇರೆ ಸರಿನಾ. ಜಲ್ ಬ್ರೇಕ್ ಮಾಡೋದಕ್ಕೆ ಬೇರೆ ಟೂಲ್ ಇರ್ತೈತಿ, ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಬೇರೆ ಟೂಲ್ ಇರ್ತೈತಿ. ಸೀರಿಯಲ್ ನಂಬರ್ ಏನಿರ್ತೈತೆ IMEI ನಂಬರ್, ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಬೇರೆ ಟೂಲ್ ಇರ್ತೈತಿ, ಅದು ಕೂಡ ಐ ರಿಮೂವಲ್ ಟೂಲನ್ನೇ ಸರಿನಾ. ಸೊ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಒಂದು ಪಾಪಪ್ ಬಂತು. ಸೊ ಆ್ಯಕ್ಟಿವೇಟ್ ಮೇಲೆ ಕೊಟ್ಟ ಮೇಲೆ ಈ ಒಂದು ಟೂಲನ್ನು ನಾನು ಓಪನ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು ಸರಿನಾ. ಸೊ ನೋಡ್ಬೋದು ಇವಾಗ ನಾನು ಡೌನ್ಲೋಡ್ ಮಾಡಿದ್ದೆ, ಅದು ಫೇಲ್ಡ್ ಆಗಿತ್ತು. ಮತ್ತು ರೀಟ್ರೈ ಮಾಡಿ ಡೌನ್ಲೋಡ್ ಮಾಡಾಕ್ತೀನಿ. ಐ ರಿಮೂವಲ್ ಟೂಲ್ 6.2.6 ಇದು ಆ್ಯಕ್ಟಿವೇಟ್ ಮಾಡೋದಕ್ಕೆ IMEI ನಂಬರ್ ಮತ್ತು ಸೀರಿಯಲ್ ನಂಬರ್ ಏನಿರ್ತೈತಿ ನಮ್ಮ ಐಫೋನ್ದು, ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ. ಸೊ ಜಲ್ ಬ್ರೇಕ್ ಮಾಡೋದಕ್ಕೆ ಐ ರಿಮೂವಲ್ ಪ್ರೋ ಅಂತ ಹೇಳಿತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ನಮ್ಗೆ ಆಲ್ರೆಡಿ ತೋರಿಸಿದ್ದೇನೆ ಅದನ್ನು. ಸೊ ನಾನು ಅನ್ಲಾಕ್ ಮಾಡೋದಕ್ಕೆ ಅಂದರೆ ಆ್ಯಕ್ಟಿವೇಟ್ ಮಾಡೋದಕ್ಕೆ ತೋರಿಸ್ತೀನಿ ನಾನು ಐ ರಿಮೂವಲ್ ಟೂಲಿಂದ ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳಿಂದ. ಸೊ ನೋಡ್ಬೋದು ಇವಾಗ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದೆ ನಾನು ಟೂಲನ್ನು. ಸೊ ನೋಡಿರಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಇನ್ಸ್ಟಾಲ್ ಮಾಡಿಂದ ಓಪನ್ ಮಾಡ್ಬೇಕಾದ್ರೆ. ಸೊ ಇವಾಗ ನಾನು ಓಪನ್ ಮಾಡಿ ಕ್ಲಿಕ್ ಮಾಡ್ತೀನಿ. ಸೊ ನೋಡೋದು ಫಿನಿಶ್ ಅಂತ ಕೊಟ್ಕೊಳ್ಳಿ ಆಟೋಮೆಟಿಕ್ ಓಪನ್ ಆಗಿರ್ತೈತಿ. ನೋಡೋದು ಐ ರಿಮೂವಲ್ ಟೂಲ್ 6.2.6 IMEI ನಂಬರ್ ಕೂಡ ಇಲ್ಲಿ ಕನೆಕ್ಟ್ ಆಗೈತೆ. ನಾನು ಜಲ್ ಬ್ರೇಕ್ ಮುಖಾಂತರ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ.
ಸೊ ಸಮ್ ಪ್ರೊಸೆಸ್ ಏನಿರ್ತಾವೆ ನಾವು ಕರ್ಕೊಂಡು ಹೈಡ್ ಮಾಡಿರ್ತೀವಿ, ಯಾಕಪ್ಪ ಅಂದ್ರೆ ಅಲ್ಲಿ ಪೇಮೆಂಟ್ ಮಾಡೋದು ಇರ್ತೈತಿ. ಸೊ ನೋಡೋದು ಮೇಕ್ ಪೇಮೆಂಟ್ ಅದು ಕೊಟ್ಟಾರ. ಸೊ ಅದನ್ನೆಲ್ಲ ನಾನು ಹೈಡ್ ಮಾಡ್ತೀನಿ. ಸೊ ನೀವು ಐರಿಮೋಲ್ ಟೂಲ್ ತೊಗೊಂಡ್ರಪ್ಪ ಅಂದ್ರೆ ಸೊ ನಿಮ್ಗೆ ಅದು ಕಾಸ್ಟ್ ಎಷ್ಟಾಗುತ್ತೆ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನೀವು ಅದನ್ನ ಬೈ ಮಾಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ. ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡೋಂಗಿಲ್ಲ ನಾನು ಇದ್ರೊಳಗೆ. ಪ್ರೈಸ್ ಏನು ಅಂತ ಹೇಳಿ ಅದನ್ನು ಹೈಡ್ ಮಾಡಿರ್ತೀನಿ, ಅಷ್ಟು ಸ್ಕ್ರೀನ್ ರೆಕಾರ್ಡಿಂಗನ್ನು ಕಟ್ ಮಾಡಿರ್ತೀನಿ. ಸೊ ಮೇಕ್ ಪೇಮೆಂಟ್ ಅದು ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನೋಡಿರಿ ಕಂಗ್ರ್ಯಾಚುಲೇಷನ್ ಯುವರ್ ಡಿವೈಸ್ ಈಸ್ ಸಪೋರ್ಟೆಡ್ ಅಂತ ಬಂದೈತಿ. 12.5.6 ಐಫೋನ್ 6 ಐತೆ ನೋಡಿರಿ. ಕೆಳಗಡೆ ನಾನು ಆಲ್ರೆಡಿ ಹೇಳಿದ್ದೆ ಐಫೋನ್ 7.2.6 ತೋರಿಸಾಗ್ತಿತ್ತು, ಬಟ್ ಐಫೋನ್ 6 ಐತೆ ನನ್ನ ಹತ್ರ. ಆಲ್ರೆಡಿ ಮಾಡೆಲ್ ನೋಡ್ಬೋದು ನೀವು. ಕೆಳಗಡೆ ಯುವರ್ ಡಿವೈಸ್ ಈಸ್ ಸಪೋರ್ಟೆಡ್ ಅಂತ ಬರತ್ತಿದ್ದು. ಮೇಕ್ ಪೇಮೆಂಟ್ ಅದು ಕೊಟ್ಟು ಕೂಡಲೇ ಇದ್ರೆ ನಮ್ಮ ಫೋನ್ ಅನ್ಲಾಕ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ ಸೀರಿಯಲ್ ನಂಬರ್ ಮತ್ತು IMEI ನಂಬರ್ ನಮ್ಮ ಫೋನಿಂದು. ಸೊ ಇವಾಗ ನಾನು ಪೇಮೆಂಟನ್ನು ಮಾಡಾಕತ್ತೀನಿ, ಬಟ್ ಅದರದನ್ನು ಹೈಡ್ ಮಾಡಿದ್ರೆ ನಿಮಗೆ ತೋರ್ಸಾಕತ್ತಿಲ್ಲ ಅದನ್ನು, ಬಟ್ ಪೇಮೆಂಟ್ ಆಗತ್ತೈತಿ. ಸೊ ನೀವು ಐರಿಮೋಲ್ ಟೂಲನ್ನು ಬೈ ಮಾಡಿದಾಗ ಅದ್ರ ಪ್ರೈಸ್ ಎಷ್ಟಾಗುತ್ತೆ ಏನು, ಒಂದು ಡಿವೈಸ್ ಅನ್ಲಾಕ್ ಮಾಡೋದಕ್ಕೆ ಎಷ್ಟಾಗುತ್ತೆ ಏನಂತ ಹೇಳಿ ಗೊತ್ತಾಗುತ್ತೆ. ಸರಿ, ಇಲ್ಲಿ ನೋಡಿರಿ ಪೇಮೆಂಟ್ ಮಾಡಿದೆ. ಇವಾಗ ಪ್ರೆಸ್ ಸ್ಟಾರ್ಟ್ ಬಿಗಿನ್ ಅಂತ ಕೊಟ್ಟಾರ, ಅಂದರೆ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಫೋನ್ ನಮ್ಮದು ಇವಾಗ ಆ್ಯಕ್ಟಿವೇಟ್ ಆಗುತ್ತೆ, ಡೈರೆಕ್ಟಾಗಿ ಬೈಪಾಸ್ ಆಗಿಬಿಡ್ತೈತೆ ನಮ್ಮದು, ಸರಿನಾ. ಇವಾಗ ನಾವು FRP ಬೈಪಾಸ್ ಒಂದು ಕ್ಲಿಕ್ ಹೆಂಗೆ ಯಾವ ರೀತಿ ಆಗ್ತಿತ್ತು ಮ್ಯಾಗ್ಮಾ ಒಳಗೆ, ಸೊ ಆ ರೀತಿ ಇದರೊಳಗೆ ಸ್ಕ್ರೀನ್ ಲಾಕ್ ಯಾವುದೇ ಕೆಳಗೆ ನಾವು ನೆಕ್ಸ್ಟ್ ಹೊಡ್ಕೊತ ಹೋಗಿಬಿಡ್ದು ಫೋನ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ, ಸರಿನಾ. ಸೊ ಫೋನ್ ಸ್ಟಾರ್ಟ್ ಓಕೆ ಸಕ್ಸಸ್ ಆಗಿದ್ದು ಕೂಡ ಇಲ್ಲಿ ನಿಮ್ಗೆ ಪಾಪಪ್ ಬರ್ತೈತೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ಸೊ ನೋಡ್ಬೋದು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ, ಪ್ರೊಸೆಸಿಂಗ್ ಆಗತೈತಿ. ಸೊ ನೋಡ್ಬೋದು ಇವಾಗ ಡನ್ ಆಯಿತು, ಸರಿನಾ.